ಬ್ಲೌಸ್ ಎಲ್ಲನೂ ಹೊಲಾಕ್ಬಿಟ್ಟು ಬರೋಣ. ಆಮೇಲಿಂದ ಬ್ಲೌಸ್ ಹೊಲ್ಸಕ್ಕೂ ಆಗಲ್ಲ. ರಾಹುಲ್ ಇವತ್ತು ಸಿಗಲ್ವಂತೆ, ಅವನು ನಾಳೆ ಸಿಗ್ತೀನಿ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ದ. ಸರಿ ಅಂತ ಹೇಳಿ ಸುಮ್ಮನೆ ಆದೆ. ಅಮ್ಮ ಅಪ್ಪನ ಬಿಡ್ಸೋಕ್ಕೆ ಅಮೌಂಟ್ ಇಸ್ಕೋಬೇಕಿತ್ತಲ್ಲಮ್ಮ, ಮರ್ತೇ ಹೋಗ್ಬಿಟ್ಟೆ ನಾನು. ಪೂನೆ ನಿಮ್ಮ ಅಪ್ಪ ನಾವು ಬಂದು ಬಿಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂಟಿ ಕಾಲ ನಿಂತ್ಕೊಂಡು ಕಾಯ್ತಾ ಇರ್ತಾನೋ ಏನೋ. ಛೇ ಎಂಥ ಕೆಲಸ ಮಾಡಿಬಿಟ್ಟೆ. ರಾಹುಲ್ ಹತ್ರ ಅಮೌಂಟ್ ಹಾಕಿಸ್ಕೋಬೇಕಿತ್ತು ನಾನು, ಹಾಕಿಸ್ಕೊಂಡ್ಲೇ ಇಲ್ಲ. ಈಗ ಪದೇ ಪದೇ ಕೇಳಿದ್ರೆ ಚೆನ್ನಾಗಿರಲ್ಲ. ಎಲ್ಲ ಅಮೌಂಟು ಶಾಪಿಂಗ್ ಮಾಡೇ ಕಳೆದ್ಬಿಟ್ಟೆ. ಅಪ್ಪನ ಬಿಡಿಸ್ಕೊಂಬಿಟ್ಟು ಬರೋದು ಏನು ಮಾಡಬೇಕೋ ಏನು ಕತೆನೋ. ಮಗಳೇ ಅವತ್ತು ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ, ಅದೇ ಅವತ್ತು ರಾಹುಲ್ ಹೇಳಿದ ಪ್ರಕಾರ ಏನಂತ ಹೇಳ್ದ ಹೇಳು ಹೇಳು ಏನಂತ ಹೇಳ್ದ? ಉಷಾ ಊರಾಗಿಲ್ವಂತೆ, ಅವಳು ಇನ್ನೂ ಒಂದು ತಿಂಗಳು ಏನೋ ಬರಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಹೇಳ್ತು. ಮತ್ತು ನೀನು ಇಲ್ಲೇನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವ್ನು ಕೇಳ್ದ ತಾನೇ? ಕೇಳ್ದ. ತಲೆ ಉಪಯೋಗಿಸು. ಇವಾಗ ಉಷುನ್ ಮನೆ ನಿನ್ನ ಮನೆ. ಅಮ್ಮ ಏನು ಐಡಿಯಾ ಕೊಟ್ಟಮ್ಮ ನೀನಂತೂ. ಮತ್ತೆ ನಾನು ಇರೋದೇ ನಿಂಗೆ ಐಡಿಯಾಗಳು ಕೊಡೋಕ್ಕೆ. ನೋಡು ಮಗಳೇ ಹೆಂಗೋನೋ ಈಗ ಆ ಮನೆ ನಿನ್ನ ಮನೆಯೇ. ಹೋಗಿ ಹೆಂಗಿದ್ರು ನೀನು ಹೇಳ್ದಲ್ಲ ಕಬೋರ್ಡಾಗೆಲ್ಲ ದುಡ್ಡು ಇಕ್ಕಿರ್ತಾರೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ದುಡ್ಡು ಎತ್ಕೊಂಡ್ಬಿಡ್ಬಾ. ಅಷ್ಟೇನೆ ಕೈಗೆ ದುಡ್ಡು ಆಗ್ತೈತೆ ಅಲ್ವಾ ಅಮ್ಮ. ವಾಟಿ ಐಡಿಯಾ. ಆದರೆ ಅಕಸ್ಮಾತ್ ಏನಾದ್ರೂ ಅವಳು ಉಷಾ ಮನೆಗೆ ಇದ್ಬಿಟ್ರೆ, ಮನೆಗೇನಾದರೂ ಇದ್ದರೆ ಸುಮ್ಮನೆ ವಾಪಸ್ ಬಂದ್ಬಿಡು, ಗೊತ್ತಿಲ್ಲ ಅನ್ನೋ ಥರ. ಅವಳು ಇರಲ್ಲ ಅಂತ ಅನ್ಕೊಂತೀನಿ. ಇದ್ದರೆ ಚಿಂತೆ ಮಾಡಬೇಡ, ಹಂಗೆ ವಾಪಸ್ ಬಂದ್ಬಿಡು. ಏನಾದರೂ ಸುಳ್ಳು ಹೇಳ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಒಂದು 20-30 ಸಾವಿರ ರೂಪಾಯಿ ಎತ್ಕೊಂಬಿಟ್ಟು ಬಾ. ಹಂಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪನ ಬಿಡಿಸ್ಕೊಂಡ್ಬಿಟ್ಟಾಗ ಬರೋಣ. ಏನೂ ಪಾಪ ಒದ್ದಾಡ್ತಾವನಲ್ಲಿ, ಮುಸುರೆ ತಿಕ್ಕಾಗ್ದಿದ್ದಂಗೆ ಮಾಡೋಕ್ಕಾಗ್ದಿದ್ದಂಗೆ ಕಷ್ಟ ಅನುಭವಿಸ್ತಾವನೇ. ಸರಿಯಮ್ಮ ಆಯಿತು, ಸರಿಯಾಗಿ ಮಾಡ್ತೀನಿ ನೋಡು. ಹೆಂಗಿದ್ರು ಅವಳಿ ವಿಚಾರನ ಅವ್ರ ಅಮ್ಮಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು, ಅವತ್ತೇ ಹೇಳಿದ್ಲಲ್ಲ ನಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ, ನಾನು ಇನ್ನೊಂದು ಅಮ್ಮನ ಹುಡಿಕೊಂಡು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ, ಅದಕ್ಕೆ ನಾನು ಯಾವ ವಿಚಾರನೂ ಹೇಳಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಲು ತಾನೇ? ಹೇಳಿದ್ಲು. ಅವಳಂತೂ ಅವ್ರ ಮನೆಗೆ ಹೇಳಿರಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಮಾಮೂಲಿ ಅವ್ರ ಮಗಳು ಥರನೇ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ದೌಲತ್ತು ದುರಂಕಾರ ಮಾಡಿ ಆಮೇಲೆ ಸ್ವಲ್ಪ ಕಾಫಿ ಗಿಫಿ ಕುಡಿದು ಚೆನ್ನಾಗಿ ತಿಂದ್ಬಿಟ್ಟು ಮಜಾ ಉಡಾಯಿಸ್ಕೊಂಡ್ಬಿಟ್ಟು ಬರ್ತೀನಿ. ಒಳ್ಳೇದು ಒಂದು 10,000 ರೂಪಾಯಿ ಎಕ್ಸ್ಟ್ರಾ ತಗೊಂಬಿಟ್ಟು ಬಾ. ಏನಕ್ಕಾರ ಬೇಕಾಯ್ತದ ಮನೆ ಖರ್ಚಿಗೆ. ಇಕ್ಕಿರ್ತಾರೇನು ಮುಸ್ಕೇನೇನೆ? ಇಕ್ಕಿರ್ತಾರೆ ಅಂತ ಕೇಳ್ತೀನಮ್ಮ. ಲಕ್ಷ ದುಡ್ಡು ಇಕ್ಕಿರ್ತಾರೆ ಕಬೋರ್ಡಾಗೆ. ನಿಮ್ಮ ಅಪ್ಪದು ಯಾವಾಗ ತಂದಿಕ್ತಾನೇನೋ ಲಕ್ಷ ರೂಪಾಯಿ ದುಡ್ಡ. ನಮ್ಮ ಜನ್ಮದಾಗಂತೂ 1 ಲಕ್ಷ ರೂಪಾಯಿ ದುಡ್ಡ ಒಂದಕ್ಕಿಂತ ನೋಡೋಕ್ಕಾಗಲೇ ಇಲ್ಲ. ಯಾವಾಗೂ ಕಷ್ಟ. ಅಯ್ಯೋ ನಮ್ಮ ಬಾಳು ಬೆಂಕಿ ಯಾಕ ಬಿಡು. ಸರಿ ಹೋಗ್ಬಿಟ್ಟು ಒಂಚೂರು ದುಡ್ಡು ಎತ್ಕೊಂಬಿಟ್ಟು ಬಾ ಹೋಗು. ಹಾಗೆ ಒಡವೆ ಇದ್ರೆ 1-2 ಹಾಕ್ಕೊಬಿಟ್ಟು ಬಂದ್ಬಿಟ್ಟು ನೀನೇನೆ ನಡೀತದೆ. ಸರಿ ಕಣಮ್ಮ ಆಯಿತು, ಒಳ್ಳೆ ಐಡಿಯಾ. ನಾನು ಈಗಲೇ ಹೋಗ್ಬಿಟ್ಟು ಬರ್ತೀನಿ. ಇದೇ ಬಟ್ಟೆಗೆ ಓದ್ತೀನಿ, ಬೇರೆ ಯಾವ್ದಾನ ಬಟ್ಟೆ ಗಿಟ್ಟೆ ಹಾಕೊಂಡು ಹೋಗು. ಅವ್ರನ್ನ ಈ ಬಟ್ಟೆಗೆ ಹೋದ್ರು ಕಂಡಿಡಿಯಕ್ಕಿಲ್ಲ. ಯಾಕೆ ಹೇಳು, ನನ್ನ ತಲೆಗೆ ಏಟ್ ಬಿದ್ದೈತಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಸರಿ ಹಂಗಾದ್ರೆ ಹೊರಡು ಬೇಗ. ಸರಿಯಮ್ಮ. ಅಪ್ಪ ನಮ್ಗಂತೂ ಎಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಬೆಳ್ಳಿ ಆಗ್ತಾ ಇದ್ದು ನಮ್ಮ ಜೀವನದಾಗಂತೂ. ಸದ್ಯ ನನ್ನ ಮಗಳು ಹೋಗಿ ಒಂದು 50,000 ರೂಪಾಯಿ ಎತ್ಕೊಂಡು ಬಂದ್ಬಿಟ್ರೆ ನಿಮ್ಗೆ ಇದ್ಬಿಡ್ಬೋದತ್ತಾಗೆ. ಹೆಂಗೋ ಈ ಹೋಟ್ಲದು ಬಾಡಿಗೆ ಕಟ್ಟಂಗಿಲ್ಲ, ಖರ್ಚಿಗಂತೂ ದುಡ್ಗಂತೂ ಯೋಚನೆ ಇಲ್ಲ. ದುಡ್ಡಂತೂ ಬರ್ತಾನೆ ಇರ್ತೈತೆ. ಆಮೇಲೆ ರಾಹುಲ್ ನನ್ನ ಮಗಳು ಮದುವೆ ಮಾಡ್ಕೊಂಡ್ಮೇಲೆ ಅವನ ಮನೆ ಏನು ನಮ್ಮ ಮನೆ ಏನು ಎಲ್ಲ ಒಂದೇನೇನೆಯ. ಉಷಾ ಏನಾದರೂ ಮನೆ ಗೌಳ ಇಲ್ಲ ಅಂತ ಅನ್ನಿಸ್ತೈತೆ. ಅಮ್ಮ ಓ ಚಿಕ್ಕಮ್ಮರೇ ನೀವಾ? ಕೂತ್ಕೊಳ್ಳಿ. ಅದು ಅಮ್ಮೋರು ಅದೇ ಕಾಫಿ ಹೊರಟವ್ರಲ್ಲ, ಅದಕ್ಕೇನೆಯಾ ಅದೇನೋ ಬೇಕಿತ್ತು ತಗೊಬಿಟ್ಟು ಬರ್ತೀವಿ, ನಿನ್ನ ಮನೆ ಹೊಸಿ ಕ್ಲೀನ್ ಮಾಡು ಅಂತ ಹೇಳ್ಬಿಟ್ಟು ಹೋದ್ರು. ಸರಿ ಬೇಗ ಒಂದು ಲೋಟ ಕಾಫಿ ಮಾಡ್ಕೊಂಬಿಟ್ಟು ಬಾ. ಸರಿ ಅಮ್ಮೋರೆ ನೀವು ಊರಿಗೆ ಹೋಗಿದ್ದೀರಾ, 1 ತಿಂಗಳು ಬರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ನೀನ್ ಪರ್ಮಿಷನ್ ತಗೊಂಡು ನಾನು ಊರಿಗೆ ಬರ್ಬೇಕಿತ್ತಾ? ಈ ಮನೆಗೆ ನೀನ್ ಪರ್ಮಿಷನ್ ತಗೊಂಡು ಬರ್ಬೇಕಿತ್ತಾ? ಕೆಲಸದೊಳ ಪರ್ಮಿಷನ್ನ? ಇಲ್ಲ ಮೊರೆ, ಅಲ್ಲ ಅಮ್ಮೋರು ಹೇಳ್ತಾ ಇದ್ರಲ್ಲ ಅದಕ್ಕೆ ಕೇಳಿದೆ. ಕಾಫಿ ತಾನೆ ತಗೊಂಡು ಬರ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡ್ಸಾರಲ್ಲ, ಇವಾಗ ಯಾಕೆ ಹಿಂಗೆ ಗರಂ ಆಗೋಗ್ಬಿಟ್ಟವ್ರಲ್ಲ, ಗರಂ ಮಸಾಲ ಥರ. ಅಯ್ಯಪ್ಪ ಈ ದೊಡ್ಡ ಸಾವುಕಾರಗಳದು ಯಾವಾಗ ಹೆಂಗೆ ನಿಂತದೋ ಗೊತ್ತಿಲ್ಲ. ಇಷ್ಟು ದಿನ ನಾನೇ ಕೆಲಸ ಮಾಡ್ಕೊತೀನಿ ಅಂತ 1 ವಾರ ಬೇಡ ಅಂದ್ರು, ಇವಾಗ ತಿರುಗಿ ಬಂದು ಕೆಲಸ ಮಾಡು ಅಂತ ಕರೆದವಳೆ. ಅಯ್ಯೋ ಬುಡತ್ತಾಗಿ. ಹಬ್ಬ ಸದ್ಯ ಈ ಮನೆಗೆ ಉಷಾ ಅಂತೂ ಇಲ್ಲ. ಈಗ ಸದ್ಯಕ್ಕೆ ನಾನೇ ಉಷಾ. ದುಡ್ಡು ಎತ್ಕೊಂಡ್ಲಾ ಬಿಡು, ಆರಾಮಾಗಿ ತಿಂದು ಉಂಡು ಓಡಾಡ್ಕೊಂಡು ಆಮೇಲೆ ಎತ್ಕೊಂಡೋದ್ರಾಯ್ತು. ಯಾರು ಕೇಳಲ್ವಲ್ಲ ಈ ಮನೆಗೆ. ಹಬ್ಬ ಎಷ್ಟು ದಿನ ಆಗಿತ್ತು ಈ ಮನೆಗೆ ಬಂದು. ಉಷಾ ನೀನು ಇಲ್ಲ ಅಂದಿದ್ರೆ ನೆಮ್ಮದಿಗಿರ್ತಾ ಇದ್ನೆ. ನೋಡು ನಿನ್ನ ರಾಹುಲ್ಲು ಇವಾಗ ನನ್ನ ಮದುವೆ ಮಾಡ್ಕೊಳ್ತಾವನೆ. ಈ ಮನೆನೂ ಹಂಗೆ ನಂದೇ ಆಗಿದ್ರೆ ಭಾಳ ಚೆನ್ನಾಗಿರೋದು. ಏನು ಮಾಡ್ತೀಯಾ, ನನ್ನ ಬ್ಯಾಡ್ ಲಕ್. ನೀನಂತೂ ಬಿಡು ಯಾಕೆ ದುಡ್ಡು 1 ಲಕ್ಷನೇ ಎತ್ಕೊಂಡು ಹೋಗ್ಬಿಡ್ಲಾ? 50,000 ಎತ್ಕೊಂಡೋಗ್ಲಾ? ಇಂಥ ಕಳ್ಳಿನ ಯಾರು ನೋಡೇ ಇಲ್ಲ. ಮನೆಗೆ ಬಂದರೆ ಕಾಫಿ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಹಂಗೇನೇ ಏನು ಬೇಕೋ ದುಡ್ಡು ತಗೊಂಡು ಹೋಗ್ಬೋದು, ಕೇಳಲ್ಲ. ಎಂಥ ಗ್ರೇಟ್ ನಾನು. ಆಯ್ತಾ ಕಾಫಿ ಇನ್ನೂ ಇಲ್ವಾ? ಆಯ್ತು ಅಮ್ಮರೇ, ತಂದೆ ತಗೊಳ್ಳಿ ಅಮ್ಮರೇ ಕಾಫಿ. ಅವತ್ತು ನಿನ್ನ ಮನೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೋದೆ.
ಇಲ್ಲ ಮೊರೆ, ನಿಮ್ಮ ಅಮ್ಮನೇನೆ ಬೇಡ ಮನೆ ಕೆಲ್ಸಕ್ಕೆ ನಾನೇ ಸ್ವಲ್ಪ ದಿನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಬಿಡು ಅಂತ ಹೇಳ್ದೆ. ಆದರೆ ಮತ್ತೆ ಅವರೇ ಫೋನ್ ಮಾಡಿ, ಅಯ್ಯೋ ಬಾ ನನ್ನ ಕೈಲಿ ಯಾಕೋ ಆಗ್ತಿಲ್ಲ, ಇವತ್ತೆಲ್ಲ ಮನೆ ಕ್ಲೀನ್ ಮಾಡಿಕೊಡು, ನಾವು ಕಾಶಿಗೆ ಹೊರಟಿದ್ದೀವಿ ಮತ್ತೆ ಒಂದು ತಿಂಗಳು ಬರಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಮಾಡ್ತಾ ಇದ್ದೆ. ನೀವು ಬರ್ತೀರಾ ಅಂತ ಏನೂ ಹೇಳಲಿಲ್ಲ ಅವರು. ಹೌದಾ, ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಬಿಡಿ ನಾನು ಬರೋದು. ಮೊರೆ ತಿನ್ನಕ್ಕೆ ಏನಾದರೂ ಮಾಡ್ಲಾ? ಹಾಂ, ಬಿಸಿ ಬಿಸಿ ಬಜ್ಜಿ ಹಂಗೇನೇ. ಹಾಂ, ರಸಮ್ಮು ಅನ್ನ ಏನಾದರೂ ಮಾಡು, ನನಗೂ ಹೊಟ್ಟೆ ಸಿತೈತೆ, ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ ನಾನು. ಹಾಂ ಸರಿ ಅಮ್ಮೋರೆ, ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಸದ್ಯಕ್ಕೆ ನನಗಂತೂ ಉಪ್ಪಿಟ್ಟು ತಿನ್ನ ಅಂತ ಮೈಂಡ್ ಇಲ್ಲ, ಉಪ್ಪಿಟ್ಟು ನನಗೇನು ಬೇಡ. ಸರಿ ಅಮ್ಮೋರೆ ಆಯಿತು, ನಿಮ್ಮ ಅಮ್ಮಂಗೆ ಫೋನ್ ಹಾಕ್ತೀನಿ, ನೀವು ಬಂದಿದ್ದೀರಾ ಅಂತ ಹೇಳಲಾ? ಹಾಂ ಹೇಳಿ, ಅದರಲ್ಲೇನು, ಬರಲಿ, ಇಲ್ಲಾಂದರೆ ನಿಧಾನಕ್ಕೆ ಶಾಪಿಂಗ್ ಮುಗಿಸ್ಕೊಂಡೇ ಬರಲಿ ಬಿಡಿ. ಸರಿ ಅಮ್ಮೋರೆ. ಎಂಥ ಮರ್ಯಾದೆ, ಎಂಥ ರಾಜ ಮರ್ಯಾದೆ ನನಗಂತೂ. ಛೇ ಉಷಾ, ನಾನು ನಿನ್ನ ಜಾಗದಾಗಿದ್ದು ನೀನು ನನ್ನ ಜಾಗದಾಗಿರ್ಬೇಕಿತ್ತು. ಏನು ಮಾಡ್ತೀಯ, ಏನು ಯಾವಾಗೂ ಮನೆಗಿರಲ್ಲ, ಎಲ್ಲಾದರೂ ಹೋಗಿ ಸಾಯ್ತಾನೇ ಇರ್ತೀಯಲ್ಲೇ. ನಿಂಗೇನು ಮನೆಗೆ ಇರಬೇಕು ಅಂತ ನಿಂಗೆ ಅನ್ಸೋದೇ ಇಲ್ವಾ? ಇವಳು ಬಂದವಳೆ, ನನ್ನ ಮಕ್ಕಳು ಹೇಳ್ದಂಗೆನೇ ಇವಳೇ ಕಂತ್ರಿ ನಾಯಿ ಅನ್ನಿಸ್ತತೆ. ಆದರೂ ನನ್ನ ಮಗಳು ಹೇಳ್ದಂಗೆ ಒಂದ್ಸಲ ಎಲ್ಲ ವಿಚಾರ ಮಾಡಿಬಿಡೋದು ಎಷ್ಟೋ ವಾಸಿ. ಒಂದೆರಡು ಮೆಡಿಸಿನ್ ಹೆಸರು ಕೇಳಿ ಇವಳಿಗೆ ಸರಿಯಾಗಿ ಮಾನ ಮರ್ಯಾದೆ ಕಳಿತೀನಿರು. ಆವಾಗಾದ್ರೆ ಇನ್ನೊಂದ್ಸಲ ನಮ್ಮ ಮನೆಗೆ ಬರೋದು ತಪ್ಪತೈತೆ. ಇವ್ರು ಎಂಥ ಮರ್ಯಾದೆ ಬಿಟ್ಟಿರೋ ಜನ, ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಕಂತ್ರಿ ಜನ. ಮನೆಗೆ ಬಂದಾಗಲೇ ಕಾಫಿ ಕುಡ್ಕೊಂಡು ಕೂತವಳೆ, ಮೂರು ಬಿಟ್ಟೋಳು. ಹೋ ಉಷಾ, ಯಾವಾಗ ಬಂದೆ ಊರಿಂದ? ಊರಿಗೆ ಹೋಗ್ತೀನಿ, ಇನ್ನೂ ಒಂದು ತಿಂಗಳು ಬರಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೆ, ಇಷ್ಟು ಬೇಗ ಬಂದುಬಿಟ್ಟಿದ್ಯಾ? ಹಾಂ ಅಮ್ಮ, ಯಾಕೋ ನಿಮ್ಮನ್ನು ನೋಡಬೇಕು, ಹಂಗೇನೆ ಇಲ್ಲೇ ಒಂದೆರಡು ದಿನ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನೀವು ಬೇರೆ ಮನೆಗಿರಲಿಲ್ಲ, ಈಗ ಕೆಲಸದವಳು ಕಾಫಿ ಮಾಡಿಬಿಟ್ಟು ಕೊಟ್ಲು, ಕುಡ್ದು ಸುಮ್ಮನೆ ಕೂತ್ಕೊಂಡಿದ್ದೆ. ಅಪ್ಪ ಎಲ್ಲಿ? ಹೊರಗಡೆ ಕಾರ್ ನಿಲ್ಲಿಸ್ತಾವ್ರೆ. ಹೌದಾ, ಯಾಕೋ ನಿಮ್ಮನ್ನು ತುಂಬ ನೋಡಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೆ ನಿಮ್ಗೆ ಹೇಳ್ದಂಗೆನೇ ಬೇಗನೆ ಬಂದುಬಿಟ್ಟೆ. ಪರವಾಗಿಲ್ಲ ಬಿಡು, ಹಂಗೋ ಹಿಂಗೋ ಬಂದು ನೋಡ್ಕೊಂಡಾದ್ರೂ ಹೋಗ್ತೀಯಲ್ಲ. ಅಯ್ಯೋ ಅಮ್ಮ, ಯಾಕೆ ಈ ಥರ ಮಾತಾಡ್ತಿದ್ಯಾ? ನನ್ನ ಮೇಲೆ ಏನಾದರೂ ಕೋಪನಾ? ಅಯ್ಯೋ ನಮಗೆ ನಮ್ಮ ಕೋಪ ನಿನ್ನ ಮೇಲೆ? ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನೈತೆ? ಮಗಳ ಮೇಲೆ ಯಾರಾದರೂ ಕೋಪ ಮಾಡ್ಕೊಳ್ತಾರಾ ಹೇಳು? ಹಂಗಲ್ಲ, ಸುಮ್ಮನೆ ಯಾಕೋ ಬೇಜಾರಾಗಿ ಮಾತಾಡ್ತಾ ಇದ್ರಲ್ಲ, ಅದಕ್ಕೇನೆ ಹೇಳ್ದೆ. ಮಗಳೇ, ಅವತ್ತು ನೀನು ಸೊಂಟ ನೋಗೆ ಅಂತೇಳ್ಬಿಟ್ಟು ಅದು ಯಾವುದೋ ಟ್ಯಾಬ್ಲೆಟ್ ಕೊಟ್ಟಿದ್ದಲ್ವಾ, ಆ ಟ್ಯಾಬ್ಲೆಟು ತುಂಬ ಚೆನ್ನಾಗಿ ವರ್ಕ್ ಆಯಿತು ನೋಡೆ. ಅಯ್ಯೋ, ಒಂದು ಮಾತ್ರೆ ತಗೊಂಡಿದ್ದ ತಕ್ಷಣನೇ ಸೊಂಟ ನೋವೆಲ್ಲ ಹಂಗೆ ವಾಸಿ ಆಗೋಯ್ತು. ಹೌದಾ? ಹಾಂ ಹಾಂ, ಅದ್ರ ಹೆಸರು ಏನು ಅಂತ ಹೇಳ್ದೆ ಹೇಳವತ್ತು? ಅದು, ಅಯ್ಯೋ ನನ್ನ ತಲೆಗೆ ಸ್ವಲ್ಪ ಏಟ್ ಬಿದ್ದುಬಿಟ್ಟಿತ್ತಲ್ಲ ಅಮ್ಮ, ಹಂಗೆ ಮರ್ತೋಗ್ಬಿಡುತ್ತೆ ನನಗೆ. ನೀನು ತಲೆಗೆ ಏಟ್ ಬಿದ್ದು ಸರಿ ಹೋಗಿ ಎಲ್ಲ ಆದಮೇಲೆ ತಾನೇ ನನಗಿದನ್ನ ಹೇಳಿದ್ ನೀನು. ಹೋಗ್ಲಿ ಬಿಡು, ಅದು ಮರ್ತೋಗಿದ್ರೆ. ಅವತ್ತು ನನಗೆ ಕತ್ ನೋವ್ತಾಯ್ತು ಅಂದಿದ್ದಕ್ಕೆ ಅದು ಯಾವುದೋ ಆಯಿನ್ಮೆಂಟ್ ಹೇಳ್ದಲ್ಲ, ಆಯಿನ್ಮೆಂಟ್ ಹೆಸರು ಹೇಳು. ಆಯಿನ್ಮೆಂಟು, ಅದು ಅದು ಆಯಿನ್ಮೆಂಟು. ಹಾಂ ಹಾಂ, ಆಯಿನ್ಮೆಂಟೇನೇ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತೆ. ಹೇಳು ಹೇಳು ಅದ್ರ ಹೆಸರು. ನೀನಂತೂ ಪಟ 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 ಅಂತ ಹೇಳ್ತೀಯ. ನನ್ನ ಮನೇಲೇ ಡಾಕ್ಟರ್ ಇರೋದು ನೋಡಿ ನನಗಂತೂ ಭಾಳ ಖುಷಿ ಆಗ್ತೈತೆ. ಹೇಳು ಹೇಳು ಹೇಳು. ಏನು, ಬಂದ ತಕ್ಷಣ ದುಡ್ಡು ಎತ್ಕೊಂಡು ಹೋಗ್ಬೇಕಿತ್ತು. ಈ ಅಮ್ಮ ಬಂದು ಯಾಕೆ ಹಿಂಗೆ ತಲೆ ತಿಂತಾವಳಲ್ಲ, ಮೆಡಿಸಿನ್ ಹೆಸರೇನು ಅಂತ. ಈ ಅಮ್ಮಂಗೆ ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡಲ್ಲ ಅಂತಾರೆ ಅವರು. ಸುಮ್ಮನೆ ಬಂದಿಲ್ಲ, ನನ್ನ ತಲೆ ತಿಂತೈತೆ, ದುಡ್ಡು ಎತ್ಕೊಂಡು ಹೋಗ್ಬೇಕಿತ್ತು. ಸುಮ್ಮನೆ ಈಗ ತಲೆ ನೋಯ್ತೈತೆ, ಹೋಗ್ಬಿಟ್ಟು ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಅದೇಳು ಇದೇಳು, ಸಬ್ಜೆಕ್ಟ್ ಹೇಳು ಈ ಸಬ್ಜೆಕ್ಟ್ ಹೇಳು ಅಂತ ಸುಮ್ಮನೆ ತಲೆ ತಿಂದ್ಬಿಟ್ಟು ಸಾಯಿಸ್ಬಿಡ್ತಾಳೆ ಇಲ್ಲೇನೇನೆ. ಯಾಕೆ ಮಗಳ ಇಷ್ಟೊತ್ತು ಯೋಚನೆ ಮಾಡ್ತಾ ಇದ್ಯಾ? ಮೊನ್ನೆಲ್ಲ ಪಟಪಟ ಅಂತ ಹೇಳ್ದೆ, ನಾವೇ ಕೆಲಸದವ್ರನ್ನ ಕಳಿಸ್ಬಿಟ್ಟು ತರಿಸಿದ್ವಿ ತಾನೆ. ಈಗ ಮತ್ತೆ ಏನು ಯೋಚನೆ ಮಾಡ್ತಾ ಇದ್ಯಾ? ಪಟಪಟ ಅಂತ ಹೇಳು ಮೆಡಿಸಿನ್ ಹೆಸ್ರನ್ನ. ಅಯ್ಯೋ ಅಮ್ಮ, ಅದು ಹೆಸರು ಅದೇನೋ ಇತ್ತು, ಹೆಸರು ನೋಡು ಬಾಯಲ್ಲೇ ಐತೆ, ನೆನಪಿಗೆ ಬರ್ತಾ ಇಲ್ಲ. ಅದು ಹೆಸರು ಬಂದು ಒಂದು ಹಸಿದ್ರು, ಅದೇನೋ ಅಂತಾರಪ್ಪ. ಹೇಳು ಹೇಳು, ಬೇಗ ಹೇಳು. ಆಗ ಜ್ಞಾಪಿಸ್ಕೊಂಡು ಹೇಳ್ತೀನಿ ಅಮ್ಮ, ನೆನಪಿಸ್ಕೊಳ್ತಾ ಇದ್ದೀನಿ ನಾನು. ಇರು ನೆನಪಿಸ್ಕೊಳ್ತೀನಿ. ಓ, ನಿನಗೆ ನೆನಪು ಬೇರೆ ಆಯಿತು. ಇರಬೇಕು ಅಲ್ವಾ? ನೆನಪಿಸ್ಕೊ, ಬೇಗ ನೆನಪಿಸ್ಕೊ. ನನಗಂತೂ ಇದು ಆಯಿನ್ಮೆಂಟು ಟ್ಯಾಬ್ಲೆಟು ಬೇಕೇ ಬೇಕು. ಅದೇ ಜ್ಞಾಪಿಸ್ಕೊಳ್ತಾ ಇದ್ದೀನಮ್ಮ.